ಇವ್ರಿಗೆ ಸ್ಟಿಚ್ ಹಾಕೋಕ್ ರೆಡಿ ಮಾಡ್ಕೊಳ್ಳಿ. ಬ್ಲಡ್ ಸಿಕ್ಕಾಬಟ್ಟೆ ಲಾಸ್ ಆಗಿದೆ. ಹಾಗೆ ಅವ್ರ ಕಡೆಯವ್ರಿಗೆ ಮೆಡಿಸಿನ್ ತರಕ್ ಹೇಳಿ. ಓಕೆ ಸರ್. ಡಾಕ್ಟ್ರೆ ನನ್ನ ತಂಗಿ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಹೊಟ್ಟೆಗೆ ಚಾಕು ಕುಯ್ದಿರೋ ಹಾಗಿದೆ. ರಕ್ತ ತುಂಬಾ ಬ್ಲೀಡ್ ಆಗಿದೆ. ಹೌದು, ಇದೆಲ್ಲ ಹೇಗಾಯ್ತು? ಅದು ನನ್ನ ಹತ್ರ ಏನು ಮುಚ್ಚಿಡ್ಬಿಡಿ, ನಿಜ ಏನು ಅಂತ ಹೇಳಿ. ಡಾಕ್ಟ್ರೆ, ನನ್ನ ತಂಗಿ ಕಳ್ಳರನ್ನ ಹಿಡ್ಕೊಟ್ಟಿದ್ಲು. ಆದ್ರೆ ಅವರು ಪೊಲೀಸಿಂದ ತಪ್ಪಿಸ್ಕೊಂಡು ಬಂದು ಚಾಕು ಹಾಕ್ಬಿಟ್ರು. ವಾಟ್? ಓ ಮೈ ಗಾಡ್, ಇದೆಲ್ಲ ಮುಂಚೆನೆ ಹೇಳೋದಲ್ವೇನ್ರಿ? ಇದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಡಾಕ್ಟ್ರೆ, ನಾನೆಲ್ಲ ಇನ್ಫಾರ್ಮ್ ಮಾಡ್ತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಡಾಕ್ಟ್ರೆ. ಅದು ಹಾಗಲ್ಲ ರೀ. ಇಟ್ಸ್ ಓಕೆ, ಮೊದಲು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ. ಹಾಗೆ ನಾನು ಪ್ರಿಸ್ಕ್ರೈಬ್ ಮಾಡಿದ್ದೀನಿ ಏನೇನು ಮೆಡಿಸಿನ್ ಬೇಕು ಅಂತ, ಅದನ್ನ ತಗೊಂಡ್ಬನ್ನಿ. ಹಾಂ ಸರ್. ಇದ್ರಲ್ಲಿರೋದ್ನೆಲ್ಲ ಬೇಗ ತಗೊಂಡ್ ಬನ್ನಿ. ಓಕೆ ಸಿಸ್ಟರ್. ಸರ್, ಈ ಮೆಡಿಸಿನ್ ಕೊಡಿ ಸರ್. ಕೊಡಿ ಇಲ್ಲಿ. $1,500 ಆಯ್ತು. 1,500,000ನಾ? ಏನಪ್ಪ ಮಾಡೋದು? ಸರ್, ಈಗ ತಾನೇ ಮೈನಾ ಅಂತ ಅಡ್ಮಿಟ್ ಆಗಿದಾರಲ್ಲ, ಅವ್ರು ಎಲ್ಲಿದ್ದಾರೆ? ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾರೆ. ಯಾವ ಕಡೆ ಬರಲ್ಲ? ಈ ಕಡೆ ಬರುತ್ತೆ. ಥ್ಯಾಂಕ್ ಯು. ಮೇಡಮ್, ಮೈನಾ ಅನ್ನೋ ಪೇಷಂಟ್ ಎಮರ್ಜೆನ್ಸಿ ವಾರ್ಡ್ ಅಂತ ಹೇಳಿದ್ರು, ನೋಡ್ಬೋದಾ? ನೋ ಸರ್, ಇವಾಗ ಯಾರನ್ನೂ ಬಿಡಕ್ಕಾಗಲ್ಲ. ಒಳಗೆ ಟ್ರೀಟ್ಮೆಂಟ್ ನಡೀತಿದೆ. ಸ್ವಲ್ಪ ಬೇಗ ಮೆಡಿಸಿನ್ಸ್ ತರ್ತೀರಾ? ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಕೊಡಿ. ಆಲ್ರೆಡಿ ಒಬ್ರು ಬಂದಿದ್ರು, ಅವ್ರ ಕೈಲಿ ಕೊಟ್ಟಿದ್ದೀನಿ ಸರ್. ಅವ್ರು ಇನ್ನೂ ಬಂದಿಲ್ಲ, ಲೇಟ್ ಆಗ್ತಿದೆ. ಎಷ್ಟೊತ್ತು ಕೊಡ್ತೀರಾ? ಬೇಗ ದುಡ್ಡು ಕೊಡ್ರಿ. ಅಣ್ಣ, ಬರೋ ಅರ್ಜೆಂಟಲ್ಲಿ ಕಾಸೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಣ್ಣ. ಡಿಸ್ಚಾರ್ಜ್ ಆದಮೇಲೆ ಎಲ್ಲ ಕೊಟ್ಬಿಡ್ತೀನಿ ಅಣ್ಣ. ಇಲ್ಲ ಸರ್, ಹಾಗೆಲ್ಲ ಆಗೋದಿಲ್ಲ. ಬಿಲ್ ಪೇ ಮಾಡಲೇಬೇಕು. ಒಂದು ಕೆಲಸ ಮಾಡಿ, ಹೋಗಿ ಡಾಕ್ಟರ್ ಹತ್ರ ಒಂದು ಲೆಟರ್ ಬರ್ಸ್ಕೊಂಡು ಬನ್ನಿ, ಆಮೇಲೆ ಕೊಡ್ತೀನಿ.